ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಸೋನಿಯಾ ಗಾಂಧಿ ನಗರ ಸೇರಿದಂತೆ ನಾನಾ ಕಡೆ ಗಾಳಿ ಸಮೇತ ಮಳೆ ಬಂದಿರೋದ್ರಿಂದ ಮರಗಳು ಬಿದ್ದಿವೆ. ಅಲ್ಲದೆ ಬಡವರ ಟೆಂಟ್ ಶೆಡ್ಗಳು ಹಾರಿ ಹೋಗಿದೆ. ಸೋನಿಯಾ ಗಾಂಧಿ ನಗರದ ಆಲಂ ಬಾಷಾ ಅವರ ಕುಟುಂಬದ ಪುಟ್ಟ ಕಂದಮ್ಮನ ಮೇಲೆ ಅದೃಷ್ಟವಶಾತ್ ಟೆಂಟ್ ಶೆಡ್ಗಳು ಉರುಳದೆ ಮಗು ಪ್ರಾಣಾಪಾಯದಿಂದ ಪಾರಾಗಿದೆ. ಮನೆಯಲ್ಲಿರುವ ದವಸ ಧಾನ್ಯಗಳು ಮಳೆಗೆ ಒದ್ದೆಯಾಗಿದ್ದು ನಮಗೆ ಪರಿಹಾರ ಬೇಕೆಂಬುದು ನೊಂದವರ ಕೂಗಾಗಿದೆ. ಇನ್ನು ಶಾಸಕ ಹಂಪಯ್ಯ ನಾಯ್ಕರೇ ಬಡವರ ಕಷ್ಟ ಕೇಳಿ ನ್ಯಾಯ ನೀಡಿ ಸ್ವಾಮಿ ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ನನ್ನ ಹೆಸರು ಮಹಬೂಬಾಗ್ ಸೋನಿಯಾಗಳಿಂದ ನಮ್ಮ ಆಲಂ ಭಾಷೆಗೆ ಎಲ್ಲ ಇದಾಗಿದೆ ಸರ್. ಅದಕ್ಕೆ ನಮ್ಮ ಪರಿಹಾರ ಬೇಕು. ಹಂಪಾಯ್ ಸಾಗರ ಯಾರು ಉಳುವಳಿ ನೀರು ಮಾಡ್ತೀವಿ ಕಂಡು ಮಾಡ್ತೀವಿ ಅವ್ರಿಗೆ ಏನೂ ಮಾಡಿಲ್ಲ. ಅವ್ನು ಆಚೆ ಕೌನ್ಸಿಲ್ ಹೋದ್ರೆ ಕೌನ್ಸಿಲ್ ಏನು ಮಗಳಿಗೆ ಹುಚ್ಚಿ ಹೋದ್ರೆ ನೀರು ಕುಡಿಯಬೇಕಾಗತ್ತೆ ಸರ್. ಎಲ್ಲಿಂದ ಬಂದಿಲ್ಲಿ ಸೋನಿಯಾಗಾಂಧಿ ಬಂದಿತ್ತು ಮಾತಾಡ್ರಿ ಸರ್. ಇಲ್ಲಿ ಏನು ಗಿಡ ಬಿದ್ದೋ ಮನೆ ಬಿದ್ದೋ ಎಲ್ಲ ಲಕ್ಷ ಭಾಳ ಲಕ್ಷ ಇಲ್ಲಿ ಬರ್ರಿ ಟ್ರಸ್ಟ್ ಎಲ್ಲಿದೆ ಬರಬೇಕು. ನಮಗೆ ಸಹಾಯ ಮಾಡಬೇಕು. ನಿಮ್ಮ ಸಹಾಯದಿಂದ ಆಲಂ ಭಾಷೆಗೆ ಏನಿಲ್ಲ. ಮದ್ದು ಸಹಾಯ ಮಗು ಸಹಾಯ ಅದು ಉಳ್ದದು. ಅದಕ್ಕೆ ನಿಮ್ಗೆ ಏನು ಪರಿಹಾರ ಮಾಡಿರಿ ಅದಕ್ಕೆ. ಈಗ ಏನಾದ್ರು ಅನಾಹುತ ಇದೆ ಸರ್? ಅನಾಹುತ ಏನಾಗಿಲ್ಲ ಸರ್. ಹುಡುಗಿ ನಾವು ಎತ್ಕೊಂಡ್ಬಂದಿವಿ ಸರ್. ಅವೆಲ್ಲ ಓಣ ಹುಡುಗರಿದ್ದೀವಿ ಎಲ್ಲ ಕರ್ಕೊಂಡ್ಬಂದು ಹೊರಗಿದ್ವಿ ಸರ್. ಇಲ್ಲ ಅದು ಹುಡುಗಿ ಏನೋ ಹತ್ತಿತ್ತು ಸರ್. ಹೆಚ್ಚು ಕಡಿಮೆ ಹತ್ತಿತ್ತು ಅದು. ನಾವು ಎಲ್ಲ ಓಣವರು ಸಹಾಯ ಮಾಡಿದ್ವಿ. ಓಡಿ ಬಂದು ಮಾಡಿದ್ವಿ. ನಾವು ಒಳ ಕಚ್ಚಿದ್ರು ನೋಡ್ರೆ ಆಗಿಲ್ಲ. ನಾವು ಬಂದು ಎಲ್ಲ ಸಹಾಯ ಮಾಡಿ ಸ್ವಲ್ಪ ಹುಡುಗರು ಎಲ್ಲ ನಿಂತ ಸರ್. ಮನೆ ತುಂಬಿತ್ತು ಸರ್. ಅದು ಅದಕ್ಕೆ ಏನೇನು ಸ್ವಲ್ಪ ಪರಿಹಾರ ಕೊಡ್ರಿ. ಸ್ವಲ್ಪ ಗಡ ನೀರು ಎಲ್ಲ ಸ್ವಲ್ಪ ಕೊಳೆಗಳೆಲ್ಲ ಸ್ವಚ್ಛ ಮಾಡಿಸಿ ನೀರಿಗೂ ಏನಾದರೂ ಎಷ್ಟಾಗಿದೆ ಸರ್? ನಷ್ಟ ಎಷ್ಟಾಗ್ಯದ? ಆಗ್ಬೋದು ಒಂದು 50-60 ಸಾವಿರ ತನಕ ಆಗ್ಬೋದು ಸರ್. ಅದು ಯಾರ್ದು? ಆಲಂ ಭಾಷೆಂದು. ಇದೇ ರೀತಿ ಭಾಳಷ್ಟು ಜನ ಮನೆಗಳು ಬಿದ್ದಾಗವ? ಬಿದ್ದವ 4 ಬಿದ್ದವ ಸರ್. ಮನೆಗಳು ಗಿಡಗಳು ಬಿದ್ದಾವ? ಗಿಡ ಬಿದ್ದಾವ ಗಿಡ ಮಾರ ಗಿಡ ಬಿದ್ದಾವ. ಜೆಸಿಬಿ ತೆಗಿಸಿದ್ವಿ ಇವಾಗ ದಾರಿ ಗಡ್ಡದ ಅಂತ. ನಾವು ಕೈಲಿಂದ ಖರ್ಚು ಮಾಡಿ ಕಳಿಸಿದ್ವಿ ಸರ್. ಹಾಂ, ಕೈಲಿಂದ ಜೆಸಿಬಿ ಕರೆಗೋಸ್ ನಾವು ಖರ್ಚು ಮಾಡಿ ಕಳಿಸಿದ್ವಿ ಸರ್. ಈಗ ಮುನ್ಸಿಪಾಲ್ಟಿ ಯಾರು ಬಂದಿಲ್ಲ? ಯಾವ ಬರ್ತಾವ ಸತ್ಮ್ಯಾಗ ಬರ್ತಾವ ಸರ್. ಹಾಂ, ಸತ್ಮ್ಯಾಗ ಬರ್ತಾವ ಸರ್. ಮುನ್ಸಿಪಾಲ್ಟಿ ಯಾವತ್ತು ಒಂದು ವರ್ಷ ಹೇಳ್ಕೊಂಡು ಬಂದವ ನೀರು ಬಗ್ಗೆ. ಮತ್ತೆ ಹಂಪಾಯ್ ಸಾಗರ ಬಂದರು ಮಾಡ್ತೀನಿ ಅಂತ ಹೇಳೋದು ಕೈ ಕೊಟ್ಟು ಹೋದ್ರು. ಇನ್ನೊಬ್ಬರು ಬಂದರು ಕೈ ಕೊಟ್ಟು ಹೋದ್ರು. ಇನ್ನೂ ಯಾರೂ ಮಾಡಿಲ್ಲ. ನಮ್ಮ ಕೈಲಿಂದ ಖರ್ಚು ಮಾಡಿ ಕೊಳೆ ಹಾಕಂತ ನಮ್ಮ ಕೈಲಿಂದ ಮಾಡಾಕಚ್ಚು ಸರ್. ಯಾರೇನು ಮಾಡಿಲ್ಲ. ಈ ಹೆಣ್ಮಕ್ಳಿಗೆ ಅವ್ರು ಹೆಣ್ಮಕ್ಳು ಏನಂದ್ರೆ ಹೋಗ್ರಿ ನಾಳೆ ಬರ್ತೀವಿ ಅಂತಾರ. ನಮ್ಮಂತ ಹೋದ್ರಿ ಸಾಹೇಬ್ ಬಾಪ ಆರಂಭ ಬಾ ಚಾ ಕುಡಿ ಅಂತ ಕಳಿಸ್ತಾನ. ನಡಿ ಅಷ್ಟೇನೋ ಬರ್ತೀವಿ ಸರ್. ಇಲ್ಲಿ ನೀರು ಸರ್ ಈಗ ಏನು ಗಿಡ ಏನು ರಾತ್ರಿ ಕರೆಂಟ್ ಇಲ್ಲ. ಅವು ಚೋಳನ ಹೆಂಗೆ ಬರುತ್ತೆ ಹೆಂಗೆ ನಮಗೂ ಸರ್ ದೇವ್ರ ಅದು ಬಡವ್ರ ಕಷ್ಟ ಕೇಳೋರು ಯಾರಿಲ್ಲ? ಯಾರಿಲ್ಲ ಸರ್, ಯಾರಿಲ್ಲ. ಹಂಪಾಯ್ ಸಾಗರ ಹೇಳ್ದು ಬಂದು ಮಾಡ್ತೀನಿ ನಮ್ಗೆ ಊಟ ಆಗ್ರಿ ನೀವು ನಮ್ಮ ಮನೇಲಿ ಇದ್ದಂಗೆ ಅಂತ ಹೇಳ್ದ. ಹೌದಾ ಬಸ್ ಸಾಬ್ರಿಗೂ ಅದೇ ಅಂದರು. ಕೆಲವು ಮಂದಿ ಭಾಳ ಮಂದಿ ಅಂದರು. ನಾವು ಹೆಚ್ಚಿಗೆ ಏನಾರು ಮಾಡಿದ್ರೆ ಬಾಪ ಅಂತ ಹೆಗಲ್ ಮಕ್ಕ ಯಾಕಂದ್ರೆ ಬಾಪ ಅಂತ ಕರ್ಕೊಂಡು ಹೋಗ್ತಾರ. ನ್ಯಾಯ ಕೊಡಲ್ಲ? ನಾ ಏನು ಕೊಡಲ್ಲ ಸರ್. ನೋಡ್ತಿಲ್ಲ ಸರ್. ನಮ್ಗೆ ಏನಿಲ್ಲ. ನಾ ಅದು ನಿಮ್ಗೆ ಯಾಕೆ ಕಳಿಸ್ತದೆ? ನಿಮ್ಗೆ ಯಾಕೆ ಕೇಳ್ತಿದ್ವಿ ಪರಿಹಾರ ಮಾಡ್ರಿ ಅಂತ. ಪರಿಹಾರ ಮಾಡಿದ್ರೆ ನಿಮಗೆ ನಾವು ಯಾಕೆ ಹೇಳ್ತಿದ್ವಿ ರೇಟ್ ನಿಮ್ಗೆ ಹೇಳ್ತಿದ್ವಿ ಎಲ್ಲ ಯಾಕೆ ಮಾಡ್ತಿದ್ವಿ ನಾವು. ಆಲಂ ಭಾಷಾ ಅಂತೇಳಿ ನಾನೊಬ್ಬ ಆಟೋ ಚಾಲಕ. ನಮ್ಮ ಮನೆ ಗಾಳಿ ಮಳೆ ಬಂದ ಕ್ಯಾಸಿ ಎಲ್ಲ ನಂದು ಮನೆ ಎಲ್ಲ ಬಿದ್ದೋಗಿದೆ. ಟಿನ್ಗಳು ಎಗರಿ ಹೋಗಿದ್ದಾವೆ. 4 ಮಕ್ಕಳು ಗಂಡ ಹೆಂಡತಿ ಇದ್ದೇವೆ. ಮಗಳು ಡೆಲಿವರಿ ಆಗಿದೆ. 20 ದಿನ ಆಗಿದೆ. ನಮಗೆ ಸಹಾಯ ಮಾಡೋರು ಯಾರಿಲ್ಲ. ಎಲ್ಲಿದ್ದೀರಾ ಹಂಪಾಯ್ ಸಾವ್ಕಾರ್ರೆ? ನಮ್ಮದು ಕಷ್ಟ ನೋಡಿರಿ. ಸ್ವಲ್ಪ ಬಡವ್ರಿಗೆ ಎಲ್ಲಿದ್ದೀರ ಅಂತ ನೋಡಿರಿ. ನೋಡಿ ನಮ್ಗೆ ಏನಾನ ಪರಿಹಾರ ಕೊಡ್ರಿ. ಅಲ್ಲ, ಈಗ ಎಷ್ಟು ಗಂಟೆಗೆ ಬಂತು ಸರ್ ಮಳೆ? ಮಳೆ ಸರ್ 2:30 ಬಂದಿದೆ ಸರ್. 2:30 ಬಂದಿದೆ. ಏನೇನು ನಷ್ಟ ಆಗಿದೆ? 1 ಕ್ವಿಂಟಲ್ ನುಚ್ಚು ಇದೆ ಸರ್. ನುಚ್ಚು ಹೋಗ್ಬಿಡ್ತು. ಜೋಳ ನೆಂದು ಬಿಟ್ಟಾವ, ನೀರಿನಲ್ಲಿ ಬಿದ್ದಾವ. ಮನ್ಯಾಗ ಟಿವಿ ಸಾಮಾನು ಎಲ್ಲ ಹೋಗ್ಬಿಟ್ಟಾವ ಸರ್. ಏನಿಲ್ಲ. ಬಟ್ಟೆ ಒಲೆ ಮಿಷಿನ್ ನೀರು ನಿಂತಾವ. ಎಲ್ಲ ನಷ್ಟ ಆಗಿದ್ದೀನಿ ಸರ್. ಹೌದಾ? ಈಗ ಟಿನ್ ಎಲ್ಲ ಎಗರಿ ಹೋಗ್ಬಿಟ್ಟಾವ? ಎಗರಿ ಹೋಗ್ಬಿಟ್ಟಾವ ಸರ್. ಹೌದಾ? ಮತ್ತೆ ಈಗ ನಿಮ್ಮ ಜೀವನ ಹೆಂಗೆ ರೀ? ಮತ್ತೆ ಏನು ಮಾಡ್ಬೇಕು ಸರ್? ಬೀದಿಯಲ್ಲಿ ಕುಂತಿದ್ದೀವಿ. ಈಗ ನಷ್ಟ ಆಗಿದೆ ಏನಾದ್ರೆ? ಕಷ್ಟ ಏನು ಹೇಳ್ಕೋಬೇಕು ಸರ್. ಸರ್ಕಾರದಿಂದ ಏನಾನ ಸಹಾಯ ಪರಿಹಾರ ಏನಾನ ಕೊಡಿಸ್ಬೇಕು ಸರ್. ಹೌದಾ? ಅಲ್ಲ, ಈಗ ಏನಾದ್ರು ಅನಾಹುತ ಆಗಿದೆ? ಅನಾಹುತ ಏನಾಗಿಲ್ಲ ಸರ್. ಅನಾಹುತ ಆಗ್ತಿತ್ತು. ಸಟ್ನ ಎದ್ರು. ಯಾರು? ಏನಾಯ್ತು? ಮಗಳು ಡೆಲಿವರಿ ಆದ ಮಗಳು ಕೂಸಿಗೆ ತಗೊಂಡು ಎದ್ಲು ಕಲ್ಲು ಬಿತ್ತು ಸರ್ ದೊಡ್ಡದು. ಹೌದಾ? ಹಾಂ. ಏನು ಮಗುಗೆ ಏನು ಅನಾಹುತ ಆಗಿದೆ? ಏನು ಅನಾಹುತ ಆಗಿಲ್ಲ ಸರ್. ಯಾರಿಗೆ ದೇವ್ರ ದಯದಿಂದ ಏನಾಗಿಲ್ಲ. ನನಗೆ ನಷ್ಟ ಆಗಿದೆ ಬರೀ. ಎಷ್ಟಾಗಿದೆ ನಷ್ಟ?